ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡೋದು ಸಹಜ. ಆದ್ರೆ ಅದು ವೈಯಕ್ತಿಕವಾಗಿ ತೇಜೋವಧೆ ಮಾಡೋ ಹಂತಕ್ಕೆ ಹೋದ್ರೆ ಅದರಷ್ಟು ಅಸಹ್ಯದ ಪರಮಾವಧಿ ಮತ್ತೊಂದಿರೋದಿಲ್ಲ. ಈಗ ಲಾಲು ಯಾದವ್ ಆ ಅಸಹ್ಯದ ಪರಮಾವಧಿಯ ಎಲ್ಲೆ ಮೀರಿದ್ದಾರೆ. ಹೀಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವಂತಹ ನೌಟಂಕಿ ನಾಯಕರಿಗೆ ಕಡಿಮೆಯೇನೂ ಇಲ್ಲ ಬಿಡಿ. ಇಂತಹ ನಾಯಕರಿಗೆ ನೇಪಾಳದ ಯುವತಿಯೊಬ್ಬಳು ಸರಿಯಾಗಿ ಚಳಿ ಬೆಳೆಸಿದ್ದಾಳೆ. काठमांडू नेपाल से हूँ। जब नेपाल में भूकंप आया था तो मोदी जी ने हर संभव मदद की थी और जो लोग कह रहे हैं मोदी जी का कोई परिवार नहीं है और उन लोगों को मैं कहना चाहती हूँ कि मैं मोदी जी का परिवार हूँ। ಪ್ರಧಾನಿ ಮೋದಿ ಅವರನ್ನ ಪ್ರೀತಿಸುವಂತಹ ಜನರ ಸಂಖ್ಯೆ ಏನಿದೆಯಲ್ಲ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಆದರೂ ಕೂಡ ವಿಪಕ್ಷಗಳಿಗೆ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಇಲ್ಲ. ಹಾಗಾಗಿ ಏನೋ ಒಂದನ್ನ ಹುಡುಕಿ ಕುಟುಕುವಂತಹ ಪ್ರಯತ್ನ ಮಾಡ್ತಲೇ ಇರುತ್ತೆ. ಆದರೂ ಕೂಡ ಜನ ಎರಡೆರಡು ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕೈ ಹಿಡಿದು ಈ ದೇಶದ ಪ್ರಧಾನಿ ಮಾಡಿದ್ದಾರೆ. ಕೆಲವು ಬಾರಿ ರಣದೀಪ್ ಸುರ್ಜೇವಾಲಾರಂತಹ ನಾಯಕರು ಮೋದಿ ತೇರಿ ಖಬರ್ ಖುದೇಗಿ ಅನ್ನುವಂತಹ ಘೋಷಣೆಯನ್ನ ಉಚ್ಚರಿಸುವಂತಹ ಕೆಲಸವನ್ನ ಮಾಡಿಸ್ತಾರೆ. ಕೆಲವೊಮ್ಮೆ ಮತದಾರರಿಗೆ ರಾಕ್ಷಸರು ಅಂತ ಹೇಳಿ ಹೀಯಾಳಿಸುವ ಕೆಲಸ ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ರಣದೀಪ್ ಸುರ್ಜೇವಾಲಾ ಅಂತೂ ಬಿಜೆಪಿಗೆ ವೋಟ್ ಕೊಡುವಂತಹ ಜನ ಏನಿದ್ದಾರೆ, ಮತದಾರರೇನಿದ್ದಾರೆ, ಅವರು ರಾಕ್ಷಸರು ಅಂತ ಹೇಳಿ ಮತದಾರರನ್ನೇ ಬೈದು ಬಿಟ್ಟಿದ್ರು. ಇದಿಷ್ಟೇ ಅಲ್ಲ, ಬಿಹಾರದ ಸಿಎಂ ಆಗಿದ್ದಂತಹ ಲಾಲು ಯಾದವ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮೋದಿಯನ್ನ ಟೀಕೆ ಮಾಡುವಂತಹ ಭರದಲ್ಲಿ ಬಾಯಿಗೆ ಬಂದಂತೆ ಏನೇನೋ ಮಾತಾಡಿದ್ದಾರೆ. ಮೊನ್ನೆ ಬಿಹಾರದ ಪಾಟ್ನಾದಲ್ಲಿ ನಡೆದಂತಹ ಮೈತ್ರಿ ರ್ಯಾಲಿಯಲ್ಲಿ ಮೋದಿಯ ನೀತಿ ಮತ್ತು ರಾಜಕೀಯ ನಡೆ ಹಾಗೂ ನಿಲುವನ್ನ ಟೀಕೆ ಮಾಡುವಂತಹದ್ದರ ಬದಲು ಮೋದಿ ಕುಟುಂಬದ ವಿಚಾರಕ್ಕೆ ಕೈ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಲಾಲು ಯಾದವ್ ಏನ್ ಹೇಳಿದ್ರು ಅಂದ್ರೆ, ಈ ನರೇಂದ್ರ ಮೋದಿ ಇತ್ತೀಚೆಗೆ ಕುಟುಂಬ ರಾಜಕಾರಣದ ವಿರುದ್ಧ ಸಮರ ಸಾರಿದ್ದಾನೆ. ಮೋದಿ, ನಿನಗ್ಯಾಕೆ ಸಂತಾನವಿಲ್ಲ ಹೇಳು, ನಿನ್ನ ಹತ್ರ ಪರಿವಾರ ಇಲ್ಲ, ನೀನು ಹಿಂದೂನೇ ಅಲ್ಲ ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ ಲಾಲು ಯಾದವ್. ಈ ಬಗ್ಗೆ ರಾಷ್ಟ್ರದ ಜನ ಲಾಲು ಯಾದವ್ ಚಳಿ ಬಿಡಿಸಿದ್ದಾರೆ, ನಿಜ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಷ್ಟೇ ಅಲ್ಲ, ಈಗ ವಿದೇಶಿಗರು ಕೂಡ ಲಾಲೂರಂತಹ ನಾಯಕರಿಗೆ ಊಗಿದ್ದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ನೇಪಾಳದ ಕಾಠ್ಮಂಡುವಿನ ಹೆಣ್ಣು ಮಗಳೊಬ್ಬಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರ ಬ್ಯಾಟ್ ಬೀಸಿದ್ದಾಳೆ. ಮೋದಿ ಸರ್ಕಾರ ನೇಪಾಳದಲ್ಲಿ ಭೂಕಂಪನ ಆದಂತಹ ಸಮಯದಲ್ಲಿ ಸಹಾಯ ಮಾಡಿದಂತಹ ವಿಚಾರವನ್ನ ಪ್ರಸ್ತಾಪಿಸಿ ಆಕೆ ಖಡಕ್ ಆಗಿ ಕೌಂಟರ್ ಕೊಟ್ಟಿದ್ದಾಳೆ. ಮೋದಿಗೆ ಪರಿವಾರವೇ ಇಲ್ಲ ಅನ್ನೋರೆ ಕೇಳಿಸ್ಕೊಳ್ಳಿ, ನಾನು ಮೋದಿಯ ಕುಟುಂಬ ಅಂತ ಹೇಳಿದ್ದಾಳೆ. ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಚರ್ಚೆ ಕೂಡ ಆಗ್ತಾ ಇದೆ. ವಸುದೈವಕ ಕುಟುಂಬಕಂ ಅನ್ನೋದನ್ನ ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿದ್ದಾರೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಆ ಯುವತಿಯ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಭಾರತವಷ್ಟೇ ಅಲ್ಲ, ಹೊರದೇಶಗಳಲ್ಲೂ ಕೂಡ ಮೋದಿ ಅವರ ಲೋಕಪ್ರಿಯತೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. 2023 ನವೆಂಬರ್ನಲ್ಲಿ ನೇಪಾಳದಲ್ಲಿ ಭೂಕಂಪನವಾಗುತ್ತೆ. ಆ ಸಂದರ್ಭದಲ್ಲಿ 150 ಜನ ತಮ್ಮ ಪ್ರಾಣ ಕಳ್ಕೋತಾರೆ. ನರಳಾಟ, ಗೋಳಾಟ ಇವೆಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ಆಗ ಭಾರತದಿಂದ 11 ಟನ್, ಮೊದಲ ದಿನಕ್ಕೆ 11 ಟನ್ನಷ್ಟು ಸಾಮಗ್ರಿಗಳನ್ನ, ಅಗತ್ಯ ವಸ್ತುಗಳನ್ನ ನೇಪಾಳಕ್ಕೆ ಕಳಿಸಿಕೊಡಲಾಗುತ್ತೆ. ಮತ್ತು ಎರಡನೇ ಬಾರಿ 9 ಟನ್ ಅಗತ್ಯ ವಸ್ತುಗಳನ್ನು ಕೂಡ ಕಳಿಸಿಕೊಡಲಾಗುತ್ತೆ. ಇದರ ಜೊತೆಗೆ ಭಾರತೀಯ ವಾಯುಸೇನೆ ಕೂಡ ನೆರವಿಗೆ ಹೋಗುತ್ತೆ. ಕೇವಲ ನೇಪಾಳ ಅಂತ ಅಲ್ಲ, ಯಾವುದೇ ರಾಷ್ಟ್ರದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಮೊದಲು ಸಹಾಯಕ್ಕೆ ಅಂತ ನಿಂತುಕೊಳ್ಳೋದು ಭಾರತ. ಯಾಕೆಂದ್ರೆ ಈ ದೇಶದ ಪ್ರಧಾನಿ ವಸುದೈವಕ ಕುಟುಂಬಕಂ ಅನ್ನುವಂತಹ ತತ್ವವನ್ನ ಪಾಲಿಸುವಂಥವ್ರು. ಅಂದ್ರೆ ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ಭಾವಿಸೋದು ಪ್ರಧಾನಿ ನರೇಂದ್ರ ಮೋದಿ. ಸೊ ಹೀಗಾಗಿ ಈ ವಿಪಕ್ಷಗಳು ಟೀಕೆ ಮಾಡೋ ಟೈಮಲ್ಲಿ ಒಂಚೂರು ಯೋಚನೆ ಮಾಡಿ ಮಾತನಾಡಬೇಕು. ನೀವು ರಾಜಕೀಯವಾಗಿ ಏನ್ ಬೇಕಾದರೂ ಟೀಕೆ ಮಾಡಿ, ರಾಜಕೀಯವಾಗಿ ಅವರ ನಿಲುವನ್ನ ವಿರೋಧಿಸಿ, ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಆದರೆ ವೈಯಕ್ತಿಕವಾಗಿ ಒಬ್ಬ ನಾಯಕನನ್ನ ಟೀಕೆ ಮಾಡೋದಿದೆಯಲ್ಲ, ಅದರಷ್ಟು ಅಸಹ್ಯ ಮತ್ತೊಂದಿಲ್ಲ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮಲ್ಲಿರುವಂತಹ ಕೆಲವು ನಾಯಕರು ನಾಲಿಗೆ ಹರಿಬಿಡ್ತಾ ಇರುವಂತಹ ಪ್ರಸಂಗಗಳು ಚರ್ಚೆ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿಕೊಂಡ್ರೂ ಮೋದಿಯವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇರುತ್ತೆ. ನೀವು ಬಾಯಿ ಬಡ್ಕೊಂಡು ಕೂತಿರ್ಬೇಕಷ್ಟೇ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಯುವ ಮುಖಂಡರು, ಜನಸೇವೆಯೇ ನಮ್ಮ ಗುರಿ. ಸಿದ್ದುಗೌಡ ಪಾಟೀಲ್ ಶಾಸಕರು, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ, ವಿಕಸಿತ ಭಾರತ ನಮ್ಮ ಸಂಕಲ್ಪ. ಆಸಿಫ್ ಸೇಠ್ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಮೃದ್ಧ ಬೆಳಗಾವಿ ನಮ್ಮ ಗುರಿ. ರಫೀಕ್ ದರ್ಬಾರ್ ಜನನಾಯಕ, ಭಾರತದ ಅಭಿವೃದ್ಧಿ ನಮ್ಮ ಗುರಿ. ಧೀರಜ್ ಮುನಿರಾಜು ಶಾಸಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ನನಸಾಗುತ್ತಿದೆ ದೊಡ್ಡಬಳ್ಳಾಪುರದ ಕನಸು. ರಘುಚಂದನ್ ಬಿಜೆಪಿ ಯುವ ಮುಖಂಡ, ನವಚಿತ್ರದುರ್ಗ ನಿರ್ಮಾಣವೇ ನಮ್ಮ ಕನಸು. ಆರೋಗ್ಯ ಆಧಾರ ಹಾಸ್ಪಿಟಲ್, ಗೋಕಾಕ್, ಘಟಪ್ರಭಾ, ಮೂಡಲಗಿ. ನಿಮ್ಮ ಆರೋಗ್ಯ ನಮ್ಮ ಬಾಧ್ಯತೆ.